ಸ್ನೇಹಿತರೆ, ದಸರಾ ಹಬ್ಬದ ಸಮಯದಲ್ಲಿ ದುರ್ಗೆಯ ನಾನಾವತಾರಗಳು ಭಕ್ತರಲ್ಲಿ ರೋಮಾಂಚನವನ್ನು ಉಂಟು ಮಾಡುತ್ತವೆ. ಇಂದು ನವರಾತ್ರಿ 8ನೇ ದಿನ. ಈ ದಿನದಂದು ದುರ್ಗೆ 8ನೇ ಅವತಾರವಾದ ಮಹಾಗೌರಿಯ ರೂಪದಲ್ಲಿ ಪೂಜಿಸಲ್ಪಡುತ್ತಾಳೆ. ಈ ಅದ್ಭುತ ರೂಪದ ಕಥೆ ಮತ್ತು ಮಹತ್ವವು ನಮ್ಮನ್ನು ಮಂತ್ರಮುಗ್ಧರನ್ನಾಗಿ ಮಾಡುತ್ತದೆ. ಈ ಕಥೆಯನ್ನು ಪ್ರಾರಂಭಿಸುವ ಮುನ್ನ ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಮ್ಮನ್ನು ಬೆಂಬಲಿಸಿ. ಸ್ನೇಹಿತರೆ, ಮಹಾಗೌರಿ ಸ್ವರೂಪವನ್ನು ನೋಡುವುದಾದರೆ ದೇವಿಯು ಗೂಳಿಯ ಮೇಲೆ ತ್ರಿಶೂಲದೊಂದಿಗೆ ಡಮರುವನ್ನು ಹಿಡಿದುಕೊಂಡಿರುತ್ತಾಳೆ. ಇನ್ನೆರಡು ಕೈಗಳಲ್ಲಿ ವರಮುದ್ರೆ ಮತ್ತು ಅಭಯ ಮುದ್ರೆಯನ್ನು ಹಿಡಿದಿರುತ್ತಾಳೆ. ಸ್ನೇಹಿತರೆ, ಹಿಂದೂ ಪುರಾಣಗಳ ಪ್ರಕಾರ ದೇವಿ ಸತಿಯು ರಾಜ ದಕ್ಷನ ಮಗಳಾಗಿ ಭಗವಾನ್ ಶಿವನನ್ನ ಮದುವೆಯಾಗುತ್ತಾಳೆ. ಆದರೆ ದಕ್ಷಯಜ್ಞನು ಶಿವನನ್ನ ತಿರಸ್ಕರಿಸಿರುತ್ತಾನೆ. ಒಮ್ಮೆ ದಕ್ಷಯಜ್ಞನು ಒಂದು ಮಹಾಯಜ್ಞವನ್ನು ಆಚರಿಸುತ್ತಾನೆ. ಇಲ್ಲಿಗೆ ಶಿವನನ್ನ ಆಹ್ವಾನಿಸುವುದಿಲ್ಲ. ಸತಿಯು ತನ್ನ ತಂದೆಯ ಮಹಾಯಜ್ಞ ಆಚರಣೆಗೆ ಹೋದಾಗ ದಕ್ಷನಿಂದ ಶಿವನಿಗೆ ಅಪಮಾನವಾಗುತ್ತದೆ. ಯಾವಾಗ ದಕ್ಷನು ಶಿವನಿಗೆ ಅಪಮಾನವನ್ನು ಮಾಡಿದನೋ ಆಗ ದೇವಿಯು ಅದೇ ಯಜ್ಞಕ್ಕೆ ಆಹುತಿಯಾಗುತ್ತಾಳೆ. ಈ ಘಟನೆಯಿಂದ ಶಿವನು ತೀವ್ರ ದುಃಖಕ್ಕೆ ಒಳಗಾಗುತ್ತಾನೆ. ಆಗ ಸತಿಯು ಇಲ್ಲದ ಕಾರಣ ತೀವ್ರತರವಾದ ತಪಸ್ಸಿಗೆ ಒಳಗಾಗುತ್ತಾನೆ. ಅವನಿಲ್ಲದೆ ವಿಶ್ವವೇ ಅಸ್ಥಿರವಾಗುತ್ತದೆ. ಆಗ ದೇವಾನುದೇವತೆಗಳು ಬ್ರಹ್ಮನನ್ನು ಪ್ರಾರ್ಥಿಸಿ, ಮಹಾದೇವನು ಮದುವೆಯಾಗದಿದ್ದರೆ ಲೋಕದ ಸಮತೋಲನ ಹಾಳಾಗುತ್ತದೆ ಎಂದು ಸೂಚಿಸಿದಾಗ ಬ್ರಹ್ಮನು ಅದೇ ಸಮಯದಲ್ಲಿ ಹಿಮವಂತನೆಯಲ್ಲಿ ಪಾರ್ವತಿಯು ಜನಿಸುವಂತೆ ಮಾಡುತ್ತಾನೆ. ಬಾಲ್ಯದಿಂದಲೇ ಪಾರ್ವತಿಯು ಶಿವನ ಆರಾಧಕಳಾಗುತ್ತಾಳೆ. ಶಿವನನ್ನು ಪತಿಯಾಗಿ ಪಡೆಯುವುದೇ ಅವಳ ಪ್ರಬಲ ಗುರಿಯಾಗಿರುತ್ತದೆ. ಒಮ್ಮೆ ನಾರದನ ಅಭಿಪ್ರಾಯದಂತೆ ಶಿವನನ್ನು ಒಲಿಸಿಕೊಳ್ಳಲು ತೀವ್ರತರವಾದ ತಪಸ್ಸನ್ನು ಆಚರಿಸಲು ಸೂಚಿಸುತ್ತಾನೆ. ಆಗ ಪಾರ್ವತಿಯು ಹಿಮಾಲಯ ಪರ್ವತದಲ್ಲಿ ತೀವ್ರತರವಾದ ತಪಸ್ಸನ್ನು ಆಚರಿಸಲು ಶುರು ಮಾಡುತ್ತಾಳೆ. ಅವಳು ಸಾವಿರಾರು ವರ್ಷಗಳ ಕಾಲ ಆಹಾರವಿಲ್ಲದೆ ಎಲೆ, ಗಾಳಿ, ನೀರು ಸೇವಿಸುತ್ತಾ ತಪಸ್ಸಿನಲ್ಲಿ ನಿರತಳಾಗುತ್ತಾಳೆ. ಅವಳ ದೇಹ ದಿನದಿಂದ ದಿನಕ್ಕೆ ದುರ್ಬಲವಾಗುತ್ತಾ ಬರುತ್ತದೆ. ತಪಸ್ಸಿನಲ್ಲಿ ಮಗ್ನವಾಗಿದ್ದರಿಂದ ಆಕೆಯ ದೇಹದಲ್ಲಿ ಧೂಳು, ಕೊಳೆ ತುಂಬಿಕೊಳ್ಳುತ್ತದೆ. ಬಿಸಿಲಿನಿಂದ ಆಕೆಯ ದೇಹವು ಸಂಪೂರ್ಣವಾಗಿ ಕಪ್ಪಾಗುತ್ತದೆ. ಸಾವಿರಾರು ವರ್ಷಗಳ ಆಕೆಯ ತಪಸ್ಸಿನಿಂದ ಶಿವನು ಪ್ರಭಾವಿತನಾಗಿ ಆಕೆಯ ದೇಹವು ಹೊಳೆಯುವಂತೆ ಮಾಡಲು ಗಂಗೆಯನ್ನು ಹರಿಯಲು ಬಿಡುತ್ತಾನೆ. ಇದರಿಂದಾಗಿ ಶಾಂತಿಯುತವಾಗಿ ಶ್ವೇತವರ್ಣದಲ್ಲಿ ಧ್ಯಾನಶಕ್ತಳಾಗಿ ಕಾಣುತ್ತಾಳೆ. ಅವಳಿಂದ ಅಪಾರವಾದ ಪ್ರಕಾಶವು ಹೊರಹೊಮ್ಮುತ್ತದೆ. ಅವಳ ಆ ದಿವ್ಯ ಶ್ವೇತ ರೂಪವೇ ಮಹಾಗೌರಿ ರೂಪ. ಸ್ನೇಹಿತರೆ, ಈ ಕಥೆಯಿಂದ ತಿಳಿದು ಬರುವ ಪಾಠವೇನೆಂದರೆ ಅವಳ ಶ್ವೇತವರ್ಣವು ಶುದ್ಧತೆಯ ಸಂಕೇತವಾಗಿದೆ. ಅವಳ ಬಿಳಿ ವಸ್ತ್ರವು ಭಕ್ತರ ಮನಸ್ಸಿನಲ್ಲಿ ಶಾಂತಿ ಹರಡುವುದರ ಸಂಕೇತದಲ್ಲಿ ಅವಳ ಮುಖದಲ್ಲಿ ಸದಾ ಕರುಣೆ, ಕಣ್ಣಿನಲ್ಲಿ ದಯೆ, ಹೃದಯದಲ್ಲಿ ತಾಯಿ ಪ್ರೀತಿಯನ್ನು ನೀಡುತ್ತಾಳೆ. ಸ್ನೇಹಿತರೆ, ಈ ಮಹಾಗೌರಿಯ ಆರಾಧನೆಯಿಂದ ಭಕ್ತರ ಮನಸ್ಸಿನ ಎಲ್ಲ ಅಶುದ್ಧತೆಗಳು ಮಾಯವಾಗುತ್ತದೆ. ದೀರ್ಘಕಾಲದ ಸಂಕಷ್ಟಗಳು ನಿವಾರಣೆಯಾಗುತ್ತವೆ. ಜೀವನದಲ್ಲಿ ಧನ, ಧಾನ್ಯ, ಶಾಂತಿ, ಸಮೃದ್ಧಿ ನೆಲೆಸುತ್ತದೆ. ಅವಿವಾಹಿತರಿಗೆ ಶ್ರೇಷ್ಠ ಸಂಗಾತಿ ದೊರಕುತ್ತಾರೆ. ಸ್ನೇಹಿತರೆ, ಜೀವನದಲ್ಲಿ ಎಷ್ಟೇ ಕತ್ತಲೆ, ಕಷ್ಟ, ದುಃಖ ಬಂದರೂ ಭಕ್ತಿ, ಸಹನೆ, ಶುದ್ಧ ಮನಸ್ಸಿನಿಂದ ಈ ದೇವಿಗೆ ಶರಣಾಗುವುದರಿಂದ ಆ ಕತ್ತಲೆ ಮಾಯವಾಗಿ ಬೆಳಕು ಹರಿಯುತ್ತದೆ. ಹಾಗೆಯೇ ನಿಮ್ಮ ಜೀವನದಲ್ಲಿ ಮಹಾಗೌರಿಯ ಕೃಪೆಯಿಂದ ಶಾಂತಿ, ಸಮೃದ್ಧಿ ನೆಲೆಸಲಿ ಎಂದು ಆಶಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಇಂತಿ ನಿಮ್ಮ ವನಸಿರಿ ಪಬ್ಲಿಕ್ ಟ್ರೆಂಡ್ಸ್.